ಅವ್ರ ತಮ್ಮನ ಸೋಲ್ಸಿದ ಕರ್ಮ ಇದು. ಅವ್ರ ತಮ್ಮನಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರ ತಮ್ಮನಿಗೆ ಏನಾರು ನಾನು ಹಿಂದೆ ಬಾಗ್ಲಲ್ಲಿ ಸಹಾಯ ಮಾಡಿದ್ರೆ ನನಗೆ ಬಾಳ ಇರಲಿಲ್ಲ. ನೇರವಾಗಿ ಒಬ್ಬ ಹೃದಯವಂತ ಡಾಕ್ಟರ್ ಮಂಜುನಾಥ್ನ ನೀವು ನೋಡ್ರಿ, ನನ್ನ ಮೇಲೆ ಯಾವ ಅಲಿಗೇಷನ್ ಇರಲಿಲ್ಲ, ಒಂದು ಕಂಪ್ಲೇಂಟ್ ಇರಲಿಲ್ಲ. ಮುನಿರತ್ನ ಒಳ್ಳೆಯವನು 7 ವರ್ಷ ಮುನಿರತ್ನ ಒಳ್ಳೆಯವನು. ಇವ್ರನ್ನ ಬಿಟ್ಟು ಬಂದ ಮೇಲೆ ರೇಪ್ ಕೇಸ್ಗಳು, ದಲಿತ ದೌರ್ಜನ್ಯ ಕೇಸ್ಗಳು, ಎಷ್ಟು ಕೇಸ್ಗಳ್ರಿ, 1-2 ಎಷ್ಟು ಜನದ ಮನೆ ಹಾಳಾಗೋಗ್ತಾ ಇತ್ರಿ. ಜಾರಕಿಹೊಳಿ ಕುಟುಂಬ ಇರ್ಬೋದು, ರಾಜಣ್ಣನ ಕುಟುಂಬ ಇರ್ಬೋದು, ನಾನು ಇರ್ಬೋದು, ರೇವಣ್ಣಂದ್ ಇರ್ಬೋದು, ಎಷ್ಟು 1-2 ರೀ, ಎಷ್ಟು ಮನೆ ರೀ ಹಾಳು ಮಾಡ್ತಾ ಇರೋದು. ಅವ್ರಿಗೂ ಸಂಸಾರ ಇದೆ ಅಲ್ಲೇನ್ರಿ? ಇಲ್ಲೇನು ಯಾರು ಸಣ್ಣ ಹುಡುಗರಲ್ವೇನ್ರಿ? ಮೊಮ್ಮಕ್ಕಳಿದ್ದಾರೆ, ಮಕ್ಳಿಗೆ ಮದುವೆ ಮಾಡಿದ್ದಾರೆ, ಮೊಮ್ಮಕ್ಳಿಗೆ ಮದುವೆ ಮಾಡೋ ವಯಸ್ಸಿದೆ. ಇವತ್ತು ನನಗೆ ನನ್ನ ಮೊಮ್ಮಕ್ಕಳು ಇವಾಗ 15 ವರ್ಷ ರೀ. ನನ್ನ ಮೇಲೆ ರೇಪ್ ಕೇಸ್ ಹಾಕ್ಸ್ತಾರೆ ರೀ ಕರ್ಕೊಂಬಂದು. ಏನ್ರಿ ಇವೆಲ್ಲ ಕರ್ಮ ಅಲ್ವೇನ್ರಿ? ಸಂಸ್ಕೃತಿ ಯಾರ್ದು ಅಂತ ಗೊತ್ತಾಯ್ತಲ್ಲ. ಒಬ್ಬ MLAಗೆ ಟೋಪಿ ಏನ್ರಿ ಸಂಸ್ಕೃತಿ ಇದು? ಯಾರ್ದು ಸಂಸ್ಕೃತಿ? ಸರ್ ಈಗ ಒಂದ್ ತಿಳ್ಕೊಳ್ಳಿ, ಪಾಪ ಪೊಲೀಸ್ ಅವ್ರು ಏನ್ ಮಾಡ್ತಾರೆ? ಪೊಲೀಸ್ ಚೇರ್ ಇವತ್ತು ಸೇಲ್ಗಿಟ್ಟವ್ರಿ. ಯಾರು ಹೈಯೆಸ್ಟ್ ಬಿಡ್ ಮಾಡ್ತಾರೋ ಅವ್ರಿಗೆ ಇಲ್ಲಿ ಚೇರ್ ಕಾಯ್ಕೊಂಡಿದೆ. ಬಿಡ್ ಮಾಡೋರು ಸಿಕ್ಕಬೇಕು. ಏನ್ ಮಾಡ್ತಾರೆ ಪಾಪ ಪೊಲೀಸ್ ಅವ್ರದ್ದು ಏನ್ ತಪ್ಪಿದೆ? ಬಿಡ್ಡಿಂಗ್ ನಡೀತಾ ಇದೆ, ಒಂದೊಂದು ಸ್ಟೇಷನ್ ಬಿಡ್ಡಿಂಗ್ ನಡೀತಾ ಇದೆ. ಆ ವ್ಯಾಪಾರಕ್ಕೆ ಇನ್ನು ಯಾರು ಸೂಟ್ ಆಗ್ತಾ ಇಲ್ಲ, ಆ ಸೂಟ್ ಆಗಿದ ತಕ್ಷಣ ಚೇಂಜ್ ಮಾಡೋದು ಎಲ್ಲ 2 ವರ್ಷ. ಪಾಪ ಅವ್ರು ಏನ್ ಮಾಡ್ತಾರೆ? ಅಲ್ಲ, ಈಗ ನೀವು ಶಾಸಕರಾಗಿ ನಿಮ್ಮನ್ನ ಸಭೆ ಕರೆದಿಲ್ಲ ಅಂತ ಹೇಳ್ತಿದ್ರಿ ಸರ್, ಇದನ್ನ ಎಲ್ಲಿ ಪ್ರಶ್ನೆ ಮಾಡ್ತೀರಿ ಅಂತ ನಿಮ್ಗಂತ ನೋಡಿ. ನೀವು ಅಲ್ಲಿ ಫ್ಲೆಕ್ಸ್ ನೋಡಿದ್ದೀರಿ, ಹಿಂದಗಡೆ ನೋಡಿದ್ದೀರಿ. ಏನು ಆಹ್ವಾನ ಇದೆಯಪ್ಪ ಅಲ್ಲಿ? ಕರ್ನಾಟಕ ರಾಜ್ಯ ಸರ್ಕಾರ, ಸಂಸದರು, ಶಾಸಕರು ಸಂವಿಧಾನದಲ್ಲಿ ಅವ್ರನ್ನ ಕರಿಬೇಕಾಗಿರೋದು ಹಕ್ಕು ಯಾರದ್ರಿ? ನೀನು ರಾಜ್ಯದ ಮುಖ್ಯಮಂತ್ರಿ ಅಲ್ವೇನಪ್ಪ? ನೀವು ಆಹ್ವಾನ ಕೊಡಬೇಕು ರೀ. ಸಿದ್ದರಾಮಯ್ಯನವ್ರ ಜೊತೆ ನಾನು ಇದ್ದವನು.